ಇವತ್ತು ಅರ್ವೈಸ್ ಬಂದು 3438 ಬ್ಯಾಗು 122 ಗಾಡಿ. ಇವತ್ತು ಬೆಳಿಗ್ಗೆ ಬೇಗ ಬಂದು ಪೊಸಿಷನ್ ಏನಿದೆ ಅಂತ ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಇವತ್ತು ಸೇಮ್ ಪೊಸಿಷನ್ ಸೇಮ್ ನೆನ್ನೆ ಅಷ್ಟೇ ಇದೆ. 5,500 ದಪ್ಪದು ಮಹಾರಾಷ್ಟ್ರ ಈರುಳ್ಳಿ. ಗೊಲ್ಟೆ ಎಲ್ಲ 4 ಇದೆ ಕ್ವಿಂಟಲ್ಗೆ. ಮೀಡಿಯಮ್ ಸೈಜೆಲ್ಲ 4.5 ಹೊಡೆದಿದೆ. ಅಂದರೆ 50 kg ನೀವು ಅದರಲ್ಲಿ ಅರ್ಧ ಮಾಡ್ಕೊಬೋದು. ಅದೇ ಥರ ನೋಡ್ಕೊಂಡು ಎಷ್ಟೆಷ್ಟು ಲೋಡ್ ಬಂದಿದೆ ಎಲ್ಲೆಲ್ಲಿದೆ ಅಂತ ನೋಡ್ಕೊಂಬರೋಣ ಅಂತ ಹೋದೆ. ನೆನ್ನೆಗಿಂತ ಇವತ್ತು ಸ್ವಲ್ಪ 1,500 ಮೂಟೆ ಜಾಸ್ತಿ ಬಂದಿದೆ. ನೆನ್ನೆ ಒಂದು 32,000 ಬಂದಿತ್ತು. ಹಂಗೆ ಹೋಗ್ಬೇಕಾದ್ರೆ ಒಂದು ಲೋಡು ಇವತ್ತು ಹೊಸ ಈರುಳ್ಳಿ ಕಾಣಿಸ್ತು. 450 ಚೀಲ ಬಂದಿದೆ. ಸಬ್ಸ್ಕ್ರೈಬರ್ ಕಾಲ್ ಮಾಡಿದರು ಹೊಸ ಈರುಳ್ಳಿ ಬಂದಿದೆ ಅಂತ. ನೋಡಿ ಬಂದಿದೆ, ಇವತ್ತು 450 ಚೀಲ ಬಂದಿದೆ. ಇದು ಬಂದು ಸಣ್ಣ ಸೈಜು. ಇದು 1,750 ರೂಪಾಯಿ ಹೊಡೆದಿದೆ. ನಿಮಗೆ ದಪ್ಪ ಸೈಜ್ ಬಂದರೆ ಒಂದು 2,000ದಿಂದ 2,200 ರೂಪಾಯಿ ಹೊಡ್ಬೋದು 50 kgಗೆ. ಹಂಗೆ ನೆಕ್ಸ್ಟು ಇನ್ನೂ ಎಲ್ಲೆಲ್ಲಿ ಬಂದಿದೆ ಹೊಸ ಈರುಳ್ಳಿ ಅಂತ ನೋಡ್ಕೊಂಬರೋಣ ಅಂತ ಹೋದೆ. ಫುಲ್ಲು ಮಾರ್ಕೆಟೆಲ್ಲ ಸುತ್ತಾಡಿದ್ದೀನಿ, ಎಲ್ಲೂ ಹೊಸ ಈರುಳ್ಳಿ ಕಾಣಿಸ್ತಿಲ್ಲ. ನಂಗೆ ಹೊಸ ಈರುಳ್ಳಿ ಕಾಣಿಸೋದು ಅದೊಂದೇ ಕಡೆ. ಇನ್ನು ಸೀಸನ್ ಸ್ಟಾರ್ಟ್ ಆಗಿಲ್ಲ ಹೊಸದು. ಅಂದರೆ ಮುಂಚೆ ಮೊದಲು ಹಾಕಿರ್ತಾರಲ್ಲ ಅವರು ಬೇಗ ಬೆಳೆ ಬಂದಿರುತ್ತೆ, ಅದನ್ನು ತೊಗೊಂಬರ್ತಾರೆ. ಲೇಟಾಗಿ ಹಾಕಿರೋ ಇನ್ನೂ ಯಾವುದೂ ಬಂದಿಲ್ಲ. ಹೊಸ ಈರುಳ್ಳಿ ಎಲ್ಲ ಬರೋಕ್ಕೆ ನಾನು ಹೇಳ್ದಂಗೆ ಗಣೇಶನ ಹಬ್ಬ ಆಗಬೇಕು. ಗಣೇಶನ ಹಬ್ಬ ಆಗೋವರೆಗೂ ರೇಟ್ ಇದ್ದೇ ಇರುತ್ತೆ. ಗಣೇಶನ ಹಬ್ಬ ಆದಮೇಲೆ ರೇಟು ಕಮ್ಮಿ ಆಗುತ್ತೆ ಹೊಸ ಈರುಳ್ಳಿ ಬರೋಕ್ಕೆ ಸ್ಟಾರ್ಟ್ ಆದರೆ. ಫುಲ್ಲು ನೋಡಿ ಇಡೀ ಮಾರ್ಕೆಟೆಲ್ಲ ಸುತ್ತಾಡಿದ್ರೂ ಎಲ್ಲೂ ಹೊಸ ಈರುಳ್ಳಿ ಕಾಣಿಸ್ತಿಲ್ಲ. ಎಲ್ಲ ಮಹಾರಾಷ್ಟ್ರ ಈರುಳ್ಳಿನೇ ಬರ್ತಿದೆ. ಇನ್ನೂ ಎಲ್ಲೆಲ್ಲಿದೆ ಅಂತ ಸುತ್ತಾಡಿದೆ, ಎಲ್ಲೂ ಕಾಣಿಸ್ತಿಲ್ಲ. ಅದೊಂದು ಲೋಡ್ ಮಾತ್ರ ನನಗೆ ಹೊಸ ಈರುಳ್ಳಿ ಕಾಣಿಸಿದ್ದು. 1,750 ರೂಪಾಯಿ ಇದೆ ಹೊಸ ಈರುಳ್ಳಿ. ನೋಡಿ ಇರೋರ್ತೀನಿ ಬೇಗ. ಆಮೇಲೆ ಮತ್ತೆ ಎಲ್ಲ ಗಾಡಿ ಜಾಸ್ತಿ ಆದರೆ ರೇಟ್ ಕಮ್ಮಿ ಆಗಿಬಿಡ್ಬೋದು. ಇವಾಗ ಯಾವುದೋ ಹೊಸ ಈರುಳ್ಳಿ ಗೊತ್ತಿಲ್ಲ. ಹೊಸ ಈರುಳ್ಳಿ ಏನಾದ್ರು ಬಂದರೆ ರೇಟೆಲ್ಲ ಕಮ್ಮಿ ಆಗಿಬಿಡುತ್ತೆ. ಥ್ಯಾಂಕ್ ಯು.